ನಾಳೆಗೆ ಕರ್ನಾಟಕ ಸರ್ಕಾರಕ್ಕೆ 1,000 ವರ್ಷ ಆಗ್ತದೆ. 1,000 years of Karnataka new government. So under the leadership of Siddaramaiaji and my being the irrigation minister. So we have fixed this on the 1,000 year. We are fixing 1,000 days. 1000 ದಿನಗಳ ದಿನ ಈ ನಮ್ಮ ನೀರಾವರಿಯ ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸನ್ನು ಇಟ್ಕೊಂಡಿದ್ದೇವೆ. ಟಾಟಾ ಸ್ಟೇಡಿಯಂನಲ್ಲಿ ನಮ್ಮ ಟಾಟಾ ಇವರು ಆಡಿಟೋರಿಯಮಲ್ಲಿ ಇಟ್ಕೊಂಡಿದ್ದೇವೆ. ಸೊ ಕೇಂದ್ರದ ಮಂತ್ರಿಗಳೆಲ್ಲ ಕೂಡ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಸಿದ್ದರಾಮಯ್ಯನವ್ರದ್ದು ಪ್ರಾರಂಭ ಮಾಡ್ತಾರೆ. 2 ದಿನದ ವರ್ಕ್ಶಾಪು. ಈಗಾಗಲೇ ಹೇಳ್ದಂಗೆ ನಾವು 1,500 ಕೋಟಿ ರೂಪಾಯಿಯನ್ನು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಈಗಾಗಲೇ ನಾವು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಈ ದೇಶದಲ್ಲಿ 6,628 ಡ್ಯಾಮ್ಗಳಿದೆ. ನಮ್ಮಲ್ಲಿ ವರ್ಲ್ಡಲ್ಲೇ 3rd ಲಾರ್ಜೆಸ್ಟ್ ಡ್ಯಾಮ್ಸು ನಮ್ಮ ಭಾರತದಲ್ಲಿದೆ. 231 ಡ್ಯಾಮ್ಗಳು ಕರ್ನಾಟಕದಲ್ಲಿದೆ. ಸೊ 70% ಡ್ಯಾಮ್ಗಳು 25 ವರ್ಷದಕ್ಕಿಂತ ಜಾಸ್ತಿ ಆಗಿದೆ. ಸೊ ಆ ದೃಷ್ಟಿಯಿಂದ ಇವತ್ತು ನಾವು ಈ ದೇಶದ ಡ್ಯಾಮ್ಗಳನ್ನು ಯಾವ ರೀತಿ ಕಾಪಾಡಬೇಕು, ಏನೇನು ಸಮಸ್ಯೆಗಳು ಬರ್ತದೆ ಅಂತೇಳಿ ಕೇಂದ್ರ ಸರ್ಕಾರದ ಒಂದು ಡ್ರಿಪ್ ಅಂತ ಒಂದು ಸ್ಕೀಮ್ ಇದೆ. ಅಲ್ಲೂ ಕೂಡ ಸುಮಾರು 10,211 ಕೋಟಿ ರೂಪಾಯಿಗಾಲೇ ಅದಕ್ಕೆ ಖರ್ಚು ಮಾಡಿದ್ದಾರೆ. 736 ಡ್ಯಾಮ್ಗಳಿಗೆ. ಈಗ ನಾವು ಕೂಡ 58 ಡ್ಯಾಮಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ನಾವು 1,500 ಕೋಟಿ ರೂಪಾಯಿಯನ್ನು ನಾವು ಮೀಸಲಾಗಿ ಇಟ್ಟು ಆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ತಮಗೀಗಾಗಲೇ ಗೊತ್ತಿದೆ, ನಾವು ಈಗಾಗಲೇ ತುಂಗಭದ್ರದ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಬೇರೆ ಬೇರೆ ಎಲ್ಲ ಯಾವುದಾದಿದೆ ಎಲ್ಲದೂ ಕೂಡ ಇಡೀ ರಾಜ್ಯದಲ್ಲಿ ನಾನು ಅದನ್ನು ಸರ್ವೆ ಮಾಡಿಸಿದ್ದೀನಿ, ರಿಪೋರ್ಟ್ ತರಿಸಿದ್ದೀನಿ. ಯಾವುದಾದ್ರು ಎಲ್ಲೆಲ್ಲ ಅವಶ್ಯಕತೆ ಇದೆ ಅಂತ ಪ್ರಯಾರಿಟಿ ಎಲ್ಲ ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ. ಸುಮಾರು 25 ಇಂಟರ್ನ್ಯಾಷನಲ್ ಸಂಸ್ಥೆಗಳಿಂದ ಬರ್ತಾ ಇದ್ದಾರೆ. ಸುಮಾರು 10 ದೇಶಗಳಿಂದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. 400 ಪ್ರತಿನಿಧಿಗಳು ಇವತ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಡ್ಯಾಮ್ ಓನರ್ಸು, ಆಪ್ರೇಟರ್ಸು, ಅಕಾಮಿಡೇಷನ್ಸು ಮತ್ತು ಇಂಜಿನಿಯರ್ಸು, ರಿಸರ್ಚರ್ಸ್ ಎಲ್ಲ ಕೂಡ ಬರ್ತಾ ಇದ್ದಾರೆ. ಬಂದು ಸುಮಾರು ಈಗಾಗಲೇ ನಮಗೆ 171 ಪೇಪರ್ಗಳನ್ನ ಡಾಕ್ಯುಮೆಂಟ್ನ ಅವರು ಸರ್ವೆ ಮಾಡಿ ರಿಸರ್ಚ್ ಮಾಡಿ ಕೊಟ್ಟಿದ್ದಾರೆ. ಅದು 129 ಈಗಾಗಲೇ ತಲುಪಿದೆ. 46 ಈಗಾಗಲೇ ಫೈನಲೈಸ್ ಮಾಡಿದ್ದಾರೆ. ಅದರಲ್ಲಿ ಕೆಲವು ಉತ್ತಮವಾದಂಥ ಸಲಹೆಗಳಿದೆ ಅಂಥೇಳಿ. ಸೊ ಎಕ್ಸಿಬಿಷನ್ ಇದೆ, ಟೆಕ್ನಿಕಲ್ ಸೆಷನ್ಸು ಇದೆ.